ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಭಾನುವಾರ ಬೆಳಗ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನು ಕೇಳಿದರೆ ಅವತ್ತಿನ ಒಂದು ಇಡೀ ದಿನ ಚೆನ್ನಾಗಿರ್ತದೆ. ಆಲ್ರೆಡಿ ನೀಟ್ ಎಕ್ಸಾಮ್ ಇಂದಾಗಿ ಯಾರ್ಯಾರು ನೀಟ್ ಎಕ್ಸಾಮ್ ಅನ್ನ ಈ ವರ್ಷ ಬರೀತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗಿದೆ. ಆದರೂ ಕೂಡ ಮತ್ತೆ ಇಷ್ಟಪಟ್ಟು ಕಷ್ಟಪಟ್ಟು ಓದೋದಕ್ಕೆ ಕುತ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಈ ಎಲ್ಲ ಡಿಸಪಾಯಿಂಟ್ಮೆಂಟ್ಗಳ ಮಧ್ಯೆ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ನ್ಯೂಸ್ ಏನಂತಂದ್ರೆ, ಈ ವರ್ಷನೂ ಕೂಡ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟುಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಇದೆ. ಸೊ ಮೆಡಿಕಲ್ ಸೀಟುಗಳ ಸಂಖ್ಯೆ ಜಾಸ್ತಿ ಆದರೆ ಏನು ಅಡ್ವಾಂಟೇಜ್ ಅಂತ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಏನಿದೆ ಲಾಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ನಾನು ಹೇಳ್ತೀನಿ, ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಕಂಪೇರ್ ಮಾಡಿದರೆ ಯಾವುದೋ ಒಂದು ಕೆಟಗರಿಯಲ್ಲಿ 75,000ಗೆ ಸ್ಟಾಪ್ ಆದರೆ ಸೊ ಆ ಕಟ್ ಆಫ್ ಏನಿದೆ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಂದ್ರೆ 75 ಇರೋದು 78,000 80,000 ವರೆಗೂ ಕೂಡ ನಿಮಗೆ ಸೀಟು ಸಿಗುವಂತ ಚಾನ್ಸಸ್ಗಳಿರ್ತದೆ. ಬಟ್ ಅದು ಏನೇ ಆಗಲಿ, ಈವನ್ ಒಂದು ಸೀಟ್ ಜಾಸ್ತಿ ಆದರೂ ಕೂಡ ಅದು ಅಡ್ವಾಂಟೇಜೇ ನಮಗೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು, ಮತ್ತೆ ಇವತ್ತು ವಿಜಯವಾಣಿ ಹಿಡ್ಕೊಂಡು ಎಲ್ಲ ಪೇಪರಲ್ಲಿ ಬಂದಿರುವಂಥದ್ದು, ರಾಜ್ಯಕ್ಕೆ 550 UG ಸೀಟುಗಳು ಜಾಸ್ತಿ ಆಗಿರೋದು. ಆಕ್ಚುಲಿ ಇದು 572 ಆಗಬೇಕು. PG ಸೀಟುಗಳ ಬಗ್ಗೆ ನಾವೀಗ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಸೊ ಅದು ಮುಂದೆ ನೋಡೋಣಂತೆ. ಸೊ ನನ್ನ ಧ್ವನಿ ಸ್ವಲ್ಪ ಕೆಟ್ಟಿದೆ, ಸರಿಯಾಗಿ ಕೇಳ್ತಾ ಇಲ್ಲ ಅಂದ್ರೆ ಕ್ಷಮಿಸಿ, ಇನ್ನೊಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಜ್ಯಕ್ಕೆ 550 UG ಸೀಟುಗಳು ಬಂದಿದೆ. ಸೊ ಕೆಲವೊಂದು 2-3 ವಿಡಿಯೋದಲ್ಲಿ ನೋಡಿದೆ. ಸೊ ಯೂಟ್ಯೂಬಲ್ಲಿ 1122 ಸೀಟುಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, 1122 ಇನ್ಕ್ಲೂಡಿಂಗ್ PG ಸೀಟ್. ಲಾಸ್ಟ್ ಇಯರ್ ನಮ್ಮ ಹತ್ರ 13,945 ಸೀಟ್ಸ್ ಇತ್ತು, 13,945 ಸೀಟುಗಳು. ಅದಕ್ಕೆ ಈ 550 ಸೀಟ್ ಅಂತೂ 100% ಆ್ಯಡ್ ಆಗ್ತದೆ. ಮತ್ತೆ ಹೊಸದಾಗಿ 3 ಗೌರ್ಮೆಂಟ್ ಕಾಲೇಜುಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ, ಮತ್ತೆ 2 ಪ್ರೈವೇಟ್ ಕಾಲೇಜ್ಗಳು ಸ್ಟಾರ್ಟ್ ಆಗ್ತದೆ. ಮಿನಿಮಮ್ 100 ಸೀಟ್ ಅಂದ್ರೂ ಕೂಡ 500 ಸೀಟ್ ಅಂತ ಇಟ್ಕೊಳ್ಳಿ. ಅಂದ್ರೆ 1050 ಸೀಟ್ಗಳು ಈ ವರ್ಷ 90% ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ 550 ಅಂತೂ 100% ಜಾಸ್ತಿ ಆಗ್ತಾ ಇದೆ, ಚಿಂತೆ ಮಾಡಬೇಡಿ. ಸೊ ಡೆಫಿನೆಟ್ಲಿ ಇದು ಗುಡ್ ನ್ಯೂಸ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 1122 ಅಂತೇಳಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರೋದು ಗೊತ್ತಿರಲಿ, ಇನ್ಕ್ಲೂಡಿಂಗ್ PG ಸೀಟ್. ಅದು ಹೇಗೆ ಕ್ಯಾಲ್ಕುಲೇಷನ್ ಇದೆ ಅಂದ್ರೆ, 550 UG ಸೀಟ್ ಇದೆ, 572 PG ಸೀಟ್ ಇದೆ, ಟೋಟಲ್ 1122 ಸೀಟ್ ಇದೆ. ಸೊ ಟೋಟಲ್ 2026 UG ಕೌನ್ಸಿಲಿಂಗಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಟ್ಲೀಸ್ಟ್ 1050. ಇದ್ರ ಜೊತೆಗೆ ಇನ್ನೂ ಕೆಲವಷ್ಟು ಪ್ರೈವೇಟ್ ಕಾಲೇಜಸ್ಗಳು ಇನ್ಕ್ರೀಸಿಂಗ್ ಇನ್ ಸೀಟ್ಗೆ ಅಪ್ಲೈ ಮಾಡಿವೆ. ಅದು ಕೂಡ ಆ್ಯಡ್ ಆಯಿತು ಅಂದರೆ ಡೆಫಿನೆಟ್ಲಿ ನಮ್ಮ ಕಾಲೇಜ್, ನಮ್ಮ ಕರ್ನಾಟಕದ ಸೀಟ್ಗಳು 1500 ಕೂಡ ದಾಟಬಹುದು, ಅದು ಕೂಡ ಚಾನ್ಸಸ್ ಇದೆ. ಸೊ 1050 ಸೀಟ್ ಅಂತೂ ಸದ್ಯದ ಮಟ್ಟಿಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ನೋಡಿ, ಹುಬ್ಬಳ್ಳಿಯಲ್ಲಿ 50 ಸೀಟುಗಳು ಜಾಸ್ತಿ ಆಗ್ತಾ ಇದೆ, 100% ಇದು 50 ಸೀಟು ಹುಬ್ಬಳ್ಳಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ 50 ಸೀಟ್ ಜಾಸ್ತಿ ಆಗ್ತಾ ಇದೆ. ಗದಗದಲ್ಲಿ 50, ಕೊಪ್ಪಳ 50, ಕಾರವಾರ 50, ಶಿವಮೊಗ್ಗ 50, ಮಂಡ್ಯ 50, ಚಾಮರಾಜನಗರ 50, ಚಿಕ್ಕಮಗಳೂರು 50, ಕೊಡಗು 50, ಹಾವೇರಿ, ಯಾದಗಿರಿ 50, ಟೋಟಲ್ 550 ಸೀಟು. ಇನ್ನು ನಮ್ಮ ಎಕ್ಸ್ಪೆಕ್ಟೇಷನ್, ಈ ವರ್ಷ ರಾಮನಗರ ಮೆಡಿಕಲ್ ಕಾಲೇಜ್ ಹೊಸದಾಗಿ ಗೌರ್ಮೆಂಟ್ ಕಾಲೇಜ್ ಸ್ಟಾರ್ಟ್ ಆಗ್ಬೋದು 100, ಕನಕಪುರ ಗೌರ್ಮೆಂಟ್ ಕಾಲೇಜ್ ಸ್ಟಾರ್ಟ್ ಆಗ್ಬೋದು 100, ಬಾಗಲಕೋಟ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ 100, ಆಳ್ವಾಸ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಮೋಹನ್ ಆಳ್ವಾ ಅವರು ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳಿರುವಂಥದ್ದು. ಕರ್ನಾಟಕ ರೆಡ್ಡಿ ಜನಸಂಘದವರು 100 ಸೀಟ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಈ ಎಲ್ಲ ಕಾರಣಕ್ಕೆ 500 ಸೀಟ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಸೊ ದ್ಯಾಟ್ ಟೋಟಲ್ ಆಗಿ 500, 550, 1050 ಸೀಟ್ಗಳಂತೂ ಬರಬಹುದು. ಇದರಲ್ಲಿ 550 ಅಂತೂ ಗೌರ್ಮೆಂಟ್ ಕಾಲೇಜಲ್ಲಿ 100% ಬರ್ತದೆ. ಇದಷ್ಟೇ ಅಲ್ಲ,
ಪ್ರೈವೇಟ್ ಕಾಲೇಜಸ್ಗಳು ಆಲ್ರೆಡಿ ಏನು ಎಸ್ಟಾಬ್ಲಿಷ್ಡ್ ಪ್ರೈವೇಟ್ ಕಾಲೇಜಸ್ಗಳಿವೆ, ಸೊ ಆ ಕಾಲೇಜಸ್ಗಳು ಕೂಡ ಆಲ್ರೆಡಿ ಅಪ್ಲೈ ಮಾಡಿದೆ, ಅದು ಕೂಡ ಆದಷ್ಟು ಬೇಗ ಬರೋ ಚಾನ್ಸಸ್ ಇದೆ. ಈ ಕಾರಣಕ್ಕೆ ಈ ವರ್ಷನೂ ಆಲ್ಮೋಸ್ಟ್ 1500 ಪ್ಲಸ್ ಸೀಟ್ಗಳು ಜಾಸ್ತಿ ಆದ್ರೂ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ, ಬಟ್ ಖುಷಿ ಪಡಿ. ಹಾಗಾದ್ರೆ ಸರ್ ನೀವು ಹೇಳಿದ್ರಲ್ಲ ಈ ಅಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಮಾಡಿದ್ದೀವಿ, ಇದಷ್ಟು ನಮಗೆ ಸಿಗ್ತದ? ಇಲ್ಲ. ಇದರಲ್ಲಿ ಕೆಲವೊಂದಷ್ಟು ಹುಳಿ ದ್ರಾಕ್ಷಿ ಅಂತ ನಾವೇನ್ ಹೇಳ್ತೀವಿ, ಸೊ ದ್ರಾಕ್ಷಿ ಹಣ್ಣು ಬಹಳ ಎತ್ತರದಲ್ಲಿದೆ, ನಮ್ಮ ಕೈಗೆ ಸಿಗೋದಿಲ್ಲ, ನೋಡೋದಕ್ಕಷ್ಟೇ ಖುಷಿ. ಈ 550 ಸೀಟ್ ಜಾಸ್ತಿ ಆಗ್ತದ ಅನ್ನೋದು ಒಂದು ಖುಷಿ. ಆದ್ರೆ ಸಣ್ಣ ಬೇಜಾರು ಏನಂತಂದ್ರೆ ಇದಷ್ಟು ನಮಗೆ ಸಿಗೋದಲ್ಲ. ಇದರಲ್ಲಿ 15% ಆಲ್ ಇಂಡಿಯಾ ಕೋಟಾಕ್ ಹೋಗ್ತದೆ. ಈಗ ನಿಮಗೆ 50 ಸೀಟ್ ಜಾಸ್ತಿ ಆದ್ರೆ ಇದರಲ್ಲಿ ಒಂದು 7 ರಿಂದ 8 ಸೀಟುಗಳು ಆಲ್ ಇಂಡಿಯಾ ಕೋಟಾಕ್ ಹೋಗ್ತದೆ. ಒಂದು 7 ರಿಂದ 8 ಸೀಟುಗಳು NRI ಕೋಟಾ. ಈ ವರ್ಷ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಲಾಸ್ಟ್ ಇಯರ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 25 ಲಕ್ಷದ ಸೀಟ್, ಇದು 25 ಲಕ್ಷದ ಸೀಟು NRI ಕೋಟಾಗೆ ಹೋಗ್ತದೆ. NRI ಕೋಟಾ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, AIQದಲ್ಲವರಾದ ಅಂತ ಟಾಪರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತೆ ಹೊರ ರಾಜ್ಯದವರಿಗೆ ಜಾಸ್ತಿ ಅವಕಾಶ ಇರ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಮೆಡಿಕಲ್ ಅಲ್ಲಿ ಜಾಸ್ತಿ ಇರೋದಕ್ಕೆ ಅವರೆಲ್ಲ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ನನ್ನ ಲೆಕ್ಕ 30% ಏನಿದೆ ಇದು ಹುಳಿ ದ್ರಾಕ್ಷಿ, ಸೊ ನಮ್ಮ ಕೈಗೆಟುಕೋದಲ್ಲ, ಆದ್ರೂ ಕೂಡ ಖುಷಿ ಪಡೋಣಂತೆ. 7 ರಿಂದ 8 ಅಂದ್ರೆ ಟೋಟಲ್ ನಾನು 50 ಸೀಟ್ ಏನಿಲ್ಲಿ ಜಾಸ್ತಿ ಆಗ್ತಾ ಇದೆ, ಇದರಲ್ಲಿ ಪ್ರತಿ ಕಾಲೇಜಿಂದ 15 ಸೀಟ್ಗಳನ್ನ ಮೈನಸ್ ಮಾಡಿ, ಯಾಕಂದ್ರೆ ಒಂದು ವರ್ಷ 7 ಹೋಗ್ತದೆ, ಒಂದು ವರ್ಷ 8 ಹೋಗ್ತದೆ, ಸೊ 15 ಸೀಟ್ ಮೈನಸ್ ಮಾಡಿ ಉಳಿದಂತಹ 35 ಸೀಟುಗಳು ಕರ್ನಾಟಕ ಸ್ಟೇಟ್ ಕೋಟಾಗೆ ಬರುವಂಥದ್ದು, ಗೊತ್ತಿರಲಿ. ಸೊ ಇದಿಷ್ಟು ಒಂದು ಗುಡ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ನೀಟ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಆಲ್ರೆಡಿ ಒಳ್ಳೆಯ ಮಾರ್ಕ್ಸ್ ಅನ್ನ ತಗೊಂಡಂತ ಓದಿದಂತ ವಿದ್ಯಾರ್ಥಿಗಳಿಗೂ 2ನೇ ಸಾರಿ ಓದೋದಕ್ಕೆ ಮನ್ಸಾಗ್ತಾ ಇಲ್ಲ. ಬಟ್ ವಿದ್ಯಾರ್ಥಿಗಳು ಏನ್ ಮಾಡೋದಕ್ಕೂ ಬರೋದಿಲ್ಲ, ಮನ್ಸಾಗ್ತಾ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಮುಂದಿನ ವರ್ಷ ನೀಟ್ ಬರೀಬೇಕಾಗ್ತದೆ. ಅದಕ್ಕೆ ತಲೆಯಿಂದ ಎಲ್ಲ ನೆಗೆಟಿವಿಟಿಯನ್ನ ಹೊಡೆದಾಕಿ ಇಂತಹ ಪಾಸಿಟಿವ್ ಗುಡ್ ನ್ಯೂಸ್ಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಎಫರ್ಟ್ಸ್ ಅನ್ನು 100% ಹಾಕಿ ಒಳ್ಳೆಯ ರಿಸಲ್ಟ್ ನಿಮ್ಮದಾಗಲಿ. ಇದರೊಂದಿಗೆ ವಿಡಿಯೋವನ್ನು ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.